ಒಂದು ಆರೋಪ ಮಾಡಿದ್ದಾರೆ ಸರ್. 900 ಕೋಟಿ ವಸೂಲಿ ಮಾಡಕ್ಕೆ ರಾಜ್ಯ ಸರ್ಕಾರ ನಿಂತಿದೆ. ಅಂದ್ರೆ ಚುನಾವಣೆಗೋಸ್ಕರ, ಬೇರೆ ರಾಜ್ಯಗಳ ಚುನಾವಣೆಗೋಸ್ಕರ ರಾಜ್ಯದಲ್ಲಿ ಈಗ ಏನಾಗಿದೆ, ಬಿಜೆಪಿಯವರು ಚುನಾವಣೆಯಲ್ಲಿ ದುಡ್ಡು ಖರ್ಚು ಮಾಡಿ ಅಭ್ಯಾಸ ಆಗಿದೆ. ಈಗ ಚುನಾವಣೆಯಲ್ಲಿ ಬಿಜೆಪಿಯವ್ರನ್ನ ದುಡ್ಡು ಖರ್ಚು ಮಾಡಿ ಅಭ್ಯಾಸ ಆಗಿದೆ. ಅವ್ರು ಮಾಡಿ ಅಭ್ಯಾಸ ಆಗಿದೆ ಅಲ್ಲ, ಅದು ನಾವು ಮಾಡ್ತೀವಿ ಅಂತ ತಿಳ್ಕೊಂಡಿರೋದು ಅವರು. ಈಗ ಅವ್ರು ಮಾಡಿ 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 ಅಭ್ಯಾಸ ಆಗಿದೆ. ಅವ್ರ ಸರ್ಕಾರ ಇರುವಾಗ ಚುನಾವಣೆ ಬಂದರೆ, ಬೈ ಎಲೆಕ್ಷನ್ಗಳು ಬಂದರೆ ಆ ದುಡ್ಡು ಖರ್ಚು ಮಾಡಿ ಅಭ್ಯಾಸ ಆಗಿದೆ. ಅವ್ರೇನು ತಿಳ್ಕೊಂಡವ್ರೆ, ನಾವು ಮಾಡ್ತಾಯಿದ್ದಿಲ್ಲ ಇವರು ಮಾಡ್ತಾವ್ರು ಅಂತ ತಿಳ್ಕೊಂಡಿರೋದು. ಅವ್ರು ಮಾಡಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಮೇಲೆ ಆರೋಪ ಮಾಡ್ತಾ ಇರೋದು. ಎಲ್ಲಿ ನಿಮಿಷ, ಯಾರಿಂದ ಯಾರು ವಸೂಲಿ ಮಾಡೋರೆ? ಎಲ್ಲಿ ಯಾರು ಇದು ಬೇಕು ತಾನೆ, ಎವಿಡೆನ್ಸ್ ಬೇಕು ತಾನೆ, ಪ್ರೂವ್ ಆಗಬೇಕು ತಾನೆ. ಇವ್ರಿಗೆ ಏನಾಗಿದೆ ಸರ್, ಬಿ ಜೆ ಪಿಯವ್ರಿಗೆ ಅವ್ರು ಈ ಥರ ಖರ್ಚು ಮಾಡಿ ಅಭ್ಯಾಸ ಆಗಿದೆ. ಅದು ನಮ್ಮ ಮೇಲೆ ಆರೋಪ ಹೊರಿಸ್ತಾರೆ. ಕಲೆಕ್ಟ್ ಮಾಡಿ ಅದಕ್ಕೆ ತಾನೇ ಅವ್ರು ಹೇಳ್ತಾ ಇರೋದು, ಅಭ್ಯಾಸ ಆಗಿದೆ ಅವರಿಗೆ. ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಮನೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಮನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕಾಗಿರೋದು. ನಾನು ಹೇಳೋಕ್ಕಾಗಲ್ಲ. ಅದು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇರೋದಿಲ್ಲ, ನನಗೆ ಗೊತ್ತಿಲ್ಲ.